ರಾಜ್ಯದಲ್ಲಿ ಎರಡನೇ ಹಂತದ ಸಚಿವ ಸಂಪುಟಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೋಗಿದ್ದಾರೆ. ಹೊಸ ಪಟ್ಟಿಯನ್ನ ಹಿಡಿದು ದೆಹಲಿ ತಲುಪಿದ್ದಾರೆ ರಾಜ್ಯ ನಾಯಕರು. ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ದೆಹಲಿಯಲ್ಲಿ ಸರ್ಕಸ್ ನಡೀತಾ ಇದೆ. ಇವತ್ತೇ ಪಟ್ಟಿ ಫೈನಲ್ ಆಗತ್ತೆ ಅನ್ನೋದೇ ಮಾಹಿತಿ. ಇವತ್ತೇ ಪಟ್ಟಿ ಫೈನಲ್ ಆದ್ರೆ ನಾಳೆಯೇ ಸಂಪುಟ ವಿಸ್ತರಣೆ ಆಗುತ್ತಾ? ನಾಳೆನೇ 20 ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 20 ಸಚಿವ ಸ್ಥಾನಕ್ಕಾಗಿ ನಡೀತಾ ಇರೋ ಪೈಪೋಟಿ. ಅಧಿವೇಶನಕ್ಕೆ ಮುನ್ನವೇ ಸಂಪುಟ ವಿಸ್ತರಣೆ ಅಂತ ವರಿಷ್ಠರು ಹೇಳಿದ್ದಾರೆ. ಅಧಿವೇಶನ ಆರಂಭ ಆಗೋದಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆ ಅಂತ ವರಿಷ್ಠರು ಹೇಳಿದ್ದಾರೆ. ಪ್ರಯತ್ನ ಕೂಡ ನಡೀತಾ ಇದೆ ದೆಹಲಿ ಅಂಗಳದಲ್ಲಿ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ದೆಹಲಿ ತಲುಪಿದ್ದಾರೆ. ಆಗಸ್ಟ್ ಮೊದಲ ವಾರದಲ್ಲಿ ಮಳೆಗಾಲದ ವಿಧಾನಸಭಾ ಅಧಿವೇಶನ ನಡೆಯುತ್ತೆ. ಅದಕ್ಕೂ ಮುಂಚಿತವಾಗಿಯೇ ಸಂಪುಟ ವಿಸ್ತರಣೆಯಾಗಲಿದೆ. ಈಗಾಗಲೇ ರಾಜ್ಯ ನಾಯಕರು ದೆಹಲಿ ತಲುಪಿದ್ದಾರೆ. 20 ಸಚಿವ ಸ್ಥಾನಕ್ಕಾಗಿ ನಡೀತಾ ಇರೋ ಪೈಪೋಟಿ. ಮೊನ್ನೆಯೂ ಕೂಡ ರಾಜ್ಯ ನಾಯಕರು ದೆಹಲಿಯಲ್ಲಿದ್ರು. ಖರ್ಗೆ ಅವರು ಬೆಂಗಳೂರಿಗೆ ಬರಬೇಕಾಗಿ ಬಂತು, ಹಾಗಾಗಿ ಫೈನಲ್ ಆಗಿರಲಿಲ್ಲ. ಈಗ ಮತ್ತೆ ಹೈಕಮಾಂಡ್ನ ನಾಯಕರು ದೆಹಲಿ ಕರೆಸ್ಕೊಂಡಿದ್ದಾರೆ ರಾಜ್ಯ ನಾಯಕರನ್ನ. ಸಚಿವ ಸಂಪುಟಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಹೊಸ ಪಟ್ಟಿಯ ಜೊತೆ ದೆಹಲಿ ತಲುಪಿದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಇವತ್ತೇ ಪಟ್ಟಿಯನ್ನ ಹೈಕಮಾಂಡ್ ಫೈನಲ್ ಮಾಡುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೊಸಬರಿಗೆ ಹೆಚ್ಚಿನ ಸ್ಥಾನವನ್ನ ಕೊಡಬೇಕು, ಇದು ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸೂಚನೆ. ಇದು ನಾಯಕರಿಗೆ ಹೊಸಬರಿಗೆ ಹೆಚ್ಚಿನ ಅವಕಾಶ ಕೊಡಿ ಸಂಪುಟದಲ್ಲಿ ಅಂತ. 2028ರ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಅದರಲ್ಲಿ ಹೊಸಬರಿಗೆ ಹೆಚ್ಚಿನ ಸ್ಥಾನ ಸಿಗಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಸಲಹೆ ಮತ್ತು ಸೂಚನೆ. ಆದರೆ ಅನೇಕ ಹಿರಿಯರು ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿದ್ದಾರೆ. ಪಟ್ಟಿ ಬಹಳ ದೊಡ್ಡದಿದೆ, ಆಕಾಂಕ್ಷಿಗಳ ಪಟ್ಟಿ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಏನಾಗತ್ತೆ, ಅಲ್ಲಿ ಸ್ಥಾನವನ್ನ ಗಿಟ್ಟಿಸ್ಕೋಬೇಕು ಅಂತ ಅನೇಕ ಹಿರಿಯರು ಶತಪ್ರಯತ್ನ ನಡೆಸಿದ್ದಾರೆ. ಈಗ ಸಂಪುಟ ವಿಸ್ತರಣೆ ಆದ್ರೆ ಮುಗಿತು. ಇನ್ನೊಂದು 2 ವರ್ಷದಲ್ಲಿ ಎಲೆಕ್ಷನ್ ಬರುತ್ತೆ. ಮತ್ತೆ ಸಂಪುಟ ವಿಸ್ತರಣೆಗೆ ಕೈ ಹಾಕೋಲ್ಲ. ಹಾಗಾಗಿ ಈ ಬಾರಿಯೇ ಅವಕಾಶವನ್ನ ಗಿಟ್ಟಿಸ್ಕೋಬೇಕು ಅಂತ ಅನೇಕ ಹಿರಿಯ ಶಾಸಕರು ಕೂಡ ಪ್ರಯತ್ನದಲ್ಲಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸೂಚನೆ ಹೊಸಬರಿಗೆ ಅವಕಾಶ ಸಿಗಬೇಕು ಅಂತ. ಆರಂಭದಲ್ಲಿ ಬಂದಿದ್ದು 60-40 ಅಂತ. ಅಂದ್ರೆ 60% ಬಹುತೇಕ ಹೊಸಬರಿಗೆ ಅವಕಾಶ ಸಿಗಬೇಕು ಅಂತ. 20 ಸಚಿವ ಸ್ಥಾನ ಅಂದ್ರೆ 12-13 ಸ್ಥಾನ ಹೊಸಬರಿಗೆ ಸಿಗಬೇಕು ಅಂತ. ಅದು ಸಾಧ್ಯನಾ? ಸಂಪುಟ ಪಟ್ಟಿ ಫೈನಲ್ಗೂ ಮುನ್ನ 1-to-1 ಮೀಟಿಂಗ್ ಇದೆ. ರಾಜ್ಯ ನಾಯಕರ ಜೊತೆ ವೇಣುಗೋಪಾಲ್ ಚರ್ಚೆ ಮಾಡಲಿದ್ದಾರೆ. 1-to-1 ಚರ್ಚೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ 1-to-1 ಮಾತಾಡಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ 1-to-1 ಮೀಟಿಂಗ್ ಇದೆ. ಮಧ್ಯಾಹ್ನ 3 ಗಂಟೆಗೆ ಹರಿಪ್ರಸಾದ್ ಅವರ ಜೊತೆ 1-to-1 ಸಭೆ. ಬಳಿಕ ಎಲ್ಲಾ ನಾಯಕರ ಜೊತೆ ಮತ್ತೊಮ್ಮೆ ಕೆಸಿ ವೇಣುಗೋಪಾಲ್ ಚರ್ಚೆ ಮಾಡಲಿದ್ದಾರೆ. ಒಬ್ಬೊಬ್ಬರಿಗೆ ಅರ್ಧ ಗಂಟೆ ಸಮಯ 1-to-1 ಸಭೆ ನಡೆಯುತ್ತೆ. ಮಧ್ಯಾಹ್ನ 3 ಗಂಟೆಗೆ ಹರಿಪ್ರಸಾದ್ ಅವರ ಜೊತೆ, 2:15ಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ, 2 ಗಂಟೆ ಸಿದ್ದರಾಮಯ್ಯನವರ ಜೊತೆ. ಮೊದಲನೇದಾಗಿ ಸಿದ್ದರಾಮಯ್ಯನವರ ಜೊತೆಯೇ ವೇಣುಗೋಪಾಲ್ ಅವರು ಚರ್ಚೆ ಮಾಡಲಿದ್ದಾರೆ. ಯಾರ್ಯಾರಿಗೆ ಸ್ಥಾನ ಸಿಗಬೇಕು. ಒಂದು ವೇಳೆ ತೀರಾ ಪ್ರಯತ್ನ ಪಡ್ತಾ ಇರೋರು ಹಿರಿಯರು ಒಂದಷ್ಟು ಜನ ಇದ್ದಾರೆ. ಅವಕಾಶ ಕೈ ತಪ್ಪಿದ್ರೆ ಆಗುವಂತಹ ಅನಾಹುತಗಳು ಏನೇನು, ಯಾವ ರೀತಿ ಅಸಮಾಧಾನ ಭುಗಿಲೇಳುತ್ತೆ, ಅವರನ್ನು ಹೇಗೆ ಸಮಾಧಾನ ಪಡಿಸಬಹುದು, ಇವೆಲ್ಲದರ ಬಗ್ಗೆಯೂ ಕೂಡ ಈಗ ಪಕ್ಷ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಹಿರಿಯರ ದೊಡ್ಡ ಪಟ್ಟಿಯೇ ಇದೆ. ಆಕಾಂಕ್ಷಿಗಳ ಪಟ್ಟಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅವಕಾಶ ವಂಚಿತರು ರೆಬೆಲ್ ಆದ್ರೆ ಅವರನ್ನ ತಣ್ಣಗಾಗಿಸೋದು ಹೇಗೆ, ಇದ್ರ ಬಗ್ಗೆನೂ ಚರ್ಚೆ ಆಗತ್ತೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎರಡನೇ ಹಂತದ ಸಂಪುಟ ವಿಸ್ತರಣೆ ಅನ್ನೋದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಟಾಸ್ಕೇ ಇದು. ಯಾಕಂದ್ರೆ 20 ಸಚಿವ ಸ್ಥಾನಕ್ಕೆ ಪಟ್ಟಿ ಬಹಳ ದೊಡ್ಡದಿದೆ. ಹಿರಿಯರು ಶತಪ್ರಯತ್ನ ನಡೆಸ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಕೊಟ್ಟಂತ ಸೂಚನೆ ಹೊಸಬರಿಗೆ ಅವಕಾಶ ಅಂತ. ಈ ಅನುಪಾತಗಳ ಬದಲಾವಣೆ ಆಗ್ತಲೇ ಇದೆ. ಒಂದೊಂದು ಸುತ್ತಿನ ಚರ್ಚೆ ಆದಾಗ್ಲೂ ಅನುಪಾತಗಳು ಚೇಂಜ್ ಆಗ್ತಾ ಇದೆ. ಸದ್ಯಕ್ಕೆ ಯಾವ ಸೂತ್ರ ಅನ್ವಯಿಸ್ತಾ ಇದೆ? ಶ್ವೇತಾ, ಕಳೆದ ವಾರ ಸಭೆ ಆದಂಥ ಸಂದರ್ಭದಲ್ಲಿ ಹಿರಿಯರಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಮುಂದಿಟ್ಟಿದ್ರು. ಆಗ ರಾಹುಲ್ 60-40 ಅನುಪಾತದ ಅಡಿಯಲ್ಲಿ ಮಾಡ್ಕೊಂಡು ಬನ್ನಿ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಅದಕ್ಕೂ ಕೂಡ ರಾಜ್ಯ ನಾಯಕರು ಒಪ್ಪಲಿಲ್ಲ. ಕಾರಣ ಕೇವಲ 5 ಮಂದಿಗೆ ಹೊಸಬ್ರನ್ನ ಸೇರಿಸ್ಕೊಳ್ಳಿ, 15 ಮಂದಿ ಅಂದರೆ 15 ಮಂದಿ ಹೊಸಬ್ರಿಗೆ ಹಾಕ್ಕೊಳ್ಳಿ, ಕೇವಲ 5 ಮಂದಿ ಸೀನಿಯರ್ಗಳನ್ನು ಮಾಡಿ ಅಂತ ಹೇಳಿದರೆ ನಮ್ಮಲ್ಲಿ ಸೀನಿಯರ್ಗಳ ಸಂಖ್ಯೆ ಜಾಸ್ತಿ ಇದೆ. ಆ ರೀತಿ ಮಾಡಿದರೆ ಅದು ಒಂದು ರೀತಿ ಬಂಡಾಯ, ಅಸಮಾಧಾನಕ್ಕೂ ಕಾರಣ ಆಗುತ್ತೆ. ಅದು ಚುನಾವಣೆಗಳ ಮೇಲೆ ಪರಿಣಾಮ ಬೀರ್ಬೋದು ಅನ್ನುವಂಥ ಕಾರಣಕ್ಕಾಗಿ ಖರ್ಗೆ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಅವರನ್ನು ಕನ್ವಿನ್ಸ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗ ಹೊಸದಾಗಿ ನಡೀತಾ ಇರುವಂಥ ಚರ್ಚೆಯ ಪ್ರಕಾರ ಇವತ್ತು ದೆಹಲಿಗೆ ಹೋಗುವ ಮುನ್ನ ಒಂದು ಅನುಪಾತಕ್ಕೆ ಬಂದಿದ್ದಾರೆ. ಅಂದರೆ 10 ಜನ ಹೊಸಬರು 10 ಜನ ಹಳಬರನ್ನು ಮಾಡಿದರೆ ಸೂಕ್ತ ಅನ್ನುವಂಥ ಅಭಿಪ್ರಾಯಕ್ಕೆ ಸಿಎಂ ಮತ್ತು ಮಾಜಿ ಸಿಎಂ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆ ಒಂದು ನಿಲುವಿಗೆ ಬದ್ಧರಾಗಿದ್ದಾರೆ. ಹಾಗಾಗಿ ಅದೇ ನಿಲುವನ್ನು ಹೈಕಮಾಂಡ್ನ ಮುಂದೆಯೂ ಕೂಡ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದರೆ ಈಕ್ವಲ್ ಆಗಿ 10 ಜನ ಹೊಸಬರು ಮತ್ತು 10 ಜನ ಹಳಬರನ್ನು ಸೇರಿಸ್ಕೊಳ್ಳೋದ್ರಿಂದ ಹೆಚ್ಚು ಅವಕಾಶವನ್ನು ಕೂಡ ಹಿರಿಯರಿಗೂ ಕೊಟ್ಟಂಗಾಗುತ್ತೆ ಮತ್ತು ಹೊಸಬರಿಗೂ ಕೂಡ ಕೊಟ್ಟಂಗಾಗುತ್ತೆ. ಹೊಸಬರಲ್ಲಿ ಹೆಚ್ಚು ಜನ ನಿರೀಕ್ಷೆ ಇರ್ಬೋದು, ಆದರೆ ಹಳಬರನ್ನು ಪೂರ್ಣ ಪ್ರಮಾಣದಲ್ಲಿ ಕಡೆಗಣಿಸಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹೈಕಮಾಂಡ್ನ ಮುಂದೆ ವ್ಯಕ್ತಪಡಿಸಬೇಕು ಅಂತೇಳಿ ರಾಜ್ಯ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದು, ಅದನ್ನು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಕನ್ವೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ 10 ಮಂದಿ ಹೊಸಬರು 10 ಮಂದಿ ಹಳಬರ ಒಂದು ಅನುಪಾತದ ಅಡಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಅಂತಿಮವಾಗಿ ಅದನ್ನು ರಾಹುಲ್ಗೆ ಕನ್ವೆ ಮಾಡಬೇಕಾಗಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಜವಾಬ್ದಾರಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಜವಾಬ್ದಾರಿ. ಈಗ 2 ಗಂಟೆಯ ಬಳಿಕ ನಡೆಯುವಂತಹ 1-to-1 ಸಭೆಯಲ್ಲಿ 3 ನಾಯಕರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ ಈ 3 ನಾಯಕರು ಇದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂತಿಮವಾಗಿ ಯಾರು ಅನ್ನೋದನ್ನು ಕೆ ಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ ತೀರ್ಮಾನವನ್ನು ಮಾಡ್ತಾರೆ. ಒಂದೊಂದೇ ಹೆಸರುಗಳನ್ನು ಇಬ್ಬರು ನಾಯಕರು ಫೈನಲ್ ಮಾಡೋದು ಬಹುತೇಕ ಕಷ್ಟ ಇದೆ. ಯಾಕಂದರೆ ಕೆಲ ಜಿಲ್ಲೆಗಳಲ್ಲಿ ಸಿಎಂ ತಮ್ಮ ಅಂದರೆ ಡಿ ಕೆ ಶಿವಕುಮಾರ್ ತಮ್ಮ ಕ್ಯಾಂಡಿಡೇಟನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ರಾಹುಲ್ ಒಂದು ಸಲಹೆಯನ್ನು ಕೊಟ್ಟಿದ್ರು, ನೀವು ಪ್ರತ್ಯೇಕ ಪಟ್ಟಿಗಳನ್ನು ಕೊಟ್ಟರೆ ಆಗೋದಿಲ್ಲ, ನಿಮ್ಮ ಸಹಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ, ಸಹಮತದ ಹೆಸರುಗಳನ್ನು ಸೂಚಿಸಿ, ನೀವಿಬ್ಬರು ಒಪ್ಪಿದಂಥವ್ರನ್ನ ಸಚಿವ ಸ್ಥಾನಕ್ಕೆ ನಿಯೋಜನೆ ಮಾಡ್ತೀವಿ ಅನ್ನುವಂಥದ್ದನ್ನು ಸಲಹೆ ಕೊಟ್ಟಿದ್ರು. ಆ ಪ್ರಕಾರ ಇಬ್ಬರು ಕೂತು ಒಂದು ಪಟ್ಟಿಯನ್ನು ಫೈನಲ್ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದು ಚರ್ಚೆಗೆ ಕೂತಾಗ ಅಂತಿಮಗೊಳಿಸ್ತಾರೆ ಬಹುಶಃ, ಅಥವಾ ಇಬ್ಬರ ಹೆಸರುಗಳನ್ನು ಇದ್ದಾಗ ನಾವು ಇಬ್ಬರು ಹೆಸರುಗಳನ್ನು ಸೂಚಿಸೋಣ, ಇವರಿಬ್ಬರಲ್ಲಿ ಯಾರು ಆಗಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ತೀರ್ಮಾನ ಮಾಡಲಿ ಅನ್ನುವಂಥ ನಿಲುವಿಗೂ ಕೂಡ ಕೆಲ ಹೆಸರುಗಳ ವಿಚಾರದಲ್ಲಿ ಇಬ್ಬರು ನಾಯಕರು ಬಂದಿದ್ದಾರೆ ಅನ್ನುವಂಥದ್ದಿದೆ. ಹೀಗಾಗಿ 2 ಗಂಟೆಯ ಬಳಿಕ ನಡೆಯುವಂಥ ಸಭೆಯ ಬಳಿಕ ಒಂದು ಕ್ಲಾರಿಟಿ ಸಿಗಬಹುದು. ಇವತ್ತು ಅಂತಿಮ ಆಗದೇ ಇದ್ರೆ ಇವತ್ತು ಸಿಎಂ, ಮಾಜಿ ಸಿಎಂ ಬಿ ಕೆ ಹರಿಪ್ರಸಾದ್ ಎಲ್ಲರೂ ಕೂಡ ದೆಹಲಿಯಲ್ಲೇ ಉಳಿದು ನಾಳೆ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಫೈನಲ್ ಕ್ಲಾರಿಟಿಯನ್ನು ತೆಗೆದುಕೊಂಡು ತೀರ್ಮಾನವನ್ನು ಕೈಗೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಯಾವುದೇ ಗೊಂದಲ ಬಗೆಹರಿದೇ ಇದ್ರೆ ಇವತ್ತೇ ಅಂತಿಮ ಪಟ್ಟಿ ಕೂಡ ಫೈನಲ್ ಆಗುತ್ತೆ. ಇವತ್ತು ರಾತ್ರಿಯೇ ರಾಹುಲ್ ಗಾಂಧಿಯ ಬಳಿಗೂ ಕೂಡ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಅಂತಿಮ ಅನುಮೋದನೆಯನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಇವತ್ತೇ ಎಲ್ಲವೂ ಕ್ಲಿಯರ್ ಆದರೆ ನಿಶ್ಚಿತವಾಗಿಯೂ ನಾಳೆ ಸಂಜೆ ಹೊತ್ತಿಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆಯುತ್ತೆ. ಇವತ್ತು ಕ್ಲಿಯರ್ ಆಗದೇ ಇದ್ದರೆ ಅಥವಾ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ದರೆ ನಾಳೆ ಬೆಳಗ್ಗೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಬೇಕಾಗುತ್ತೆ. ಹೀಗಾಗಿ ಇವತ್ತಿನ ಮಧ್ಯಾಹ್ನದ ಬಳಿಕ ನಡೆಯುವ ಸಭೆಯ ಬಳಿಕ ಒಂದು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ನಿಶ್ಚಿತವಾಗಿಯೂ ಫೈಟ್ ಅಂತೂ ಇದ್ದೇ ಇದೆ. 20 ಸ್ಥಾನಕ್ಕೆ ಕನಿಷ್ಠ 40 ಮಂದಿ ಆಕಾಂಕ್ಷಿಗಳಿದ್ದಾರೆ. ಹೊಸಬರನ್ನ ಸೇರ್ಪಡೆ ಮಾಡ್ಕೊಳ್ತೀವಿ ಅಂದ್ರೂ ಕೂಡ 3ರಿಂದ 5 ಬಾರಿ ಗೆದ್ದಿರ್ತಕ್ಕಂಥವ್ರು, ಸಚಿವರು ಆಗದೇ ಇರ್ತಕ್ಕಂಥವರೇ 20-25 ಜನ ಅವರೇ ಇದ್ದಾರೆ. ಹಾಗಾಗಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಇಲ್ಲಿ ಜಾತಿ ಪ್ರಾತಿನಿಧ್ಯ ನೋಡಬೇಕು, ಸಮುದಾಯ ಪ್ರಾತಿನಿಧ್ಯ ನೋಡಬೇಕು, ಪ್ರಾದೇಶಿಕವಾರು ಕೂಡ ನೋಡಬೇಕು, ಹೊಸಬರನ್ನ ಆಯ್ಕೆ ಮಾಡೋದು ಹಾಗೆ ಸಂಪರ್ಕದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.